ವೀರಕನ್ನಡಿಗನ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಮೃತ್ ಪಾಟೀಲ್ ಶಿರನೂರ್ ಹಾಗೂ ರವಿ ಆಂಟಿ ಶಿವಾನಂದ್ ಚಿಕ್ಕಣ್ಣ ಪ್ರಶಾಂತ್ ಹಾಗೂ ಇನ್ನಿತರರು ಇದ್ದರು. ಕೆಲವರಿಗೆ ಜಿಲ್ಲೆಯಲ್ಲಿ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರ ದಬ್ಬಾಳಿಕೆಯಿಂದ ಬೇಸತ್ತ ಜನ ಕರುವೆ ರಕ್ಷಣೆ ವೇದಿಕೆ ನೊಂದ ವ್ಯಕ್ತಿಯ ಬೆಂಬಲಕ್ಕೆ ನಿಂತು ಪ್ರತಿಭಟನೆ ಮಾಡಲಾಯಿತು. ವಿಜಯ ಸಂದರ್ಭದಲ್ಲಿ ಮುಖ್ಯ ವ್ಯವಸ್ಥಾಪಕ ಕೇಂದ್ರ ವಲಯಕ್ಕೆ ಮನವಿ ಸಲ್ಲಿಸಲಾಯಿತು. ವರದಿ ಮಲ್ಲಿಕಾರ್ಜುನ್ ಗವರ್. ಎಲ್ಲಿವರೆಗೂ ಹೋರಾಟ ಭ್ರಷ್ಟ ಗುಂಡ ಗೌರವ್ ಸಿಂಗ್ ಹೇಳಿದಿಕ್ಕಾರ ಗುಂಡಾಗೆ ಸಹಕಾರ ಮಾಡುತ್ತಿರುವ ವಿರೋಧಿ ಗುಂಡಗಳಿಗೆ ಹೇಳಿದಿಕ್ಕಾರ ಬೇಕು ಯೂನಿಯನ್ ಬ್ಯಾಂಕ್ ಗೌರವ್ ಸಿಂಗ್ ಹೇಳಿದಿಕ್ಕಾರ ಭ್ರಷ್ಟ ಮ್ಯಾನೇಜರ್ಗೆ ಹೇಳಿದಿಕ್ಕಾರ ವಿಶೇಷವಾಗಿ ಬೆಳೆ ಸಾಲದಲ್ಲಿ ಈ ಗೌರವ್ ಸಿಂಗ್ ಅವರು ಬಹಳ ಅವ್ಯವಹಾರ ನಡೆದಿರೋದು ಗೊತ್ತಾಗಿದೆ. ನಾನು ಆ ಗ್ರಾಹಕರಿಗಾಗಲಿ ರೈತರಿಗಾಗಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಯೂನಿಯನ್ ಬ್ಯಾಂಕ್ನಲ್ಲಿ ಏನಾದರೂ ತಮಗೆ ಅನ್ಯಾಯ ಆದಲ್ಲಿ ನೇರವಾಗಿ ಬಂದು ನಮಗೆ ಸಂಪರ್ಕಿಸಬೇಕು. ಯಾಕಂದರೆ ಭಾಳಷ್ಟು ಗ್ರಾಹಕರಿಗೆ ಇದೇ ರೀತಿ ನಡೆದಿರೋದು ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿದಿರ್ತೀನಿ ರೀ, 8ನೇ ತಿಂಗಳಾಗ ಏನದ ಅದು 1,72,000 ಕ್ಲಿಯರ್ ಮಾಡಿರ್ತೀನಿ. ಮಾಡಿದ್ಮ್ಯಾಕ 1,60,000 ರೀಲೋನ್ ಮಾಡ್ಯಾರಿ. ಮಾಡಿದ್ಮ್ಯಾಕ ಕಂಟಿನ್ಯೂ 5-6 ತಿಂಗಳು ಹಿಡಿದು ಮತ್ತೆ ರೀಲೋನ್ ಮಾಡ್ರಿ ಅಂತ ಮೆಸೇಜ್ ಬರ್ಲಿಕತ್ತೈತಿ ರೀ. ಹೀಗಾಗಿ ನಂಗೆ ಮಕ್ಕಳು ಮನ್ಸಿಗಿದ್ವಾಗಿ ಮ್ಯಾನೇಜರ್ ಬಳಿ ಹೋದ್ರಿ, ಸರ್ ಲೋನ್ ಕಟ್ಟಿದ್ರು ಕೂಡ ಮತ್ತೆ ಮೆಸೇಜ್ ಬರ್ಲಿಕತ್ತರಿ ಅಂತ ಹೇಳಿಬಿಟ್ಟು ಹೋದಾಗ ಏನಂದ್ರೆ ತೋರ್ಸ ನೋಡಂತ ಒಂದು ಸರಿ ಏನ್ರಿ ಸರ್, ನಾವು ಸಂಘಟನೆದವ್ರು ಹೋರಾಟಗಾರಿಗೆ ಈ ಥರ ನೀವು ಮಾಡ್ತೀರಿ ಹೆಂಗೆ ರೀ ಸರ್ ಅಂತ ಇಟ್ಟಂದ್ರೆ ಯಾವ ಒಗಡ ಸಂಘಟನೆ ಅಂತ ನನ್ನ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದಿರಿ ಸರ್. ಹೀಗಾಗಿ ನನಗೆ ಮಕ್ಕಳು ಅವತ್ತು ದಿನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕಂದೇವ್ರಿ. ಇಲ್ಲಿ ನಮ್ಮ ಅಣ್ಣವ್ರಿಗೆ ಬಂದು ಅಮೃತ ಪಾಟೀಲ್ ಅಣ್ಣವ್ರಿಗೆ ಬಂದು ಹೇಳಿದ್ರೆ ಈ ಥರ ಆಗಿದೆ ಬಟ್ ಇಲ್ಲ ನೋಡಮ್ಮ ಮ್ಯಾನೇಜರ್ಗೆ ಭೇಟಿಯಾಗ ಲೀಡ್ ಮ್ಯಾನೇಜರ್ಗೆ ಮತ್ತು ಸಂಬಂಧಪಟ್ಟ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ಗೆ ಭೇಟಿಯಾಗಂತೇಳಿ ಮ್ಯಾನೇಜರ್ಗೆ ಬಂದು ಭೇಟಿ ಆದವು ಸರ್ 31 ತಾರೀಕು. ಬಂದು ಭೇಟಿ ಆದಾಗ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಏನಂದ್ರಿ, ಇಲ್ಲ ನಾವು ಕ್ರಮ ಕೈಗೊಂಡನ್ಕ ನಿಮಗೆ ನ್ಯಾಯ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಆದರೂ ಇಲ್ಲಿ ತನಕ ಏನೋ ನ್ಯಾಯ ದರ್ಶಕ್ಕೆ ಕೊಟ್ಟಿಲ್ಲ ರೀ. ಅವತ್ತೇ ನನಗೆ ಅವು ಹಲ್ಲೆ ಮಾಡ್ಲಿಕ್ಕೆ ಬಂದಿನ ಮಕ್ಕಳು ತ್ರಾಸಿಗೆ ಸರ್. ಅವತ್ತೇನ ಮನ್ಸಿಗೆ ನಾ ಜೂನ್ಗೆ ಏನೇ ಮಾಡ್ಕೋಬೇಕಾಗಿತ್ತು ರೀ. ಅಣ್ಣವ್ರು ನಂಗೆ ಅಮೃತ ಪಾಟೀಲ್ ಅಣ್ಣವ್ರು ಧೈರ್ಯ ಕೊಟ್ಟರೆ ಏನು ಮಾಡಬೇಡ ಅಂತ ತಿಳ್ಕೊಂಡ್ಬಿಟ್ಟು ರಾತ್ರಿ 2 ದಿನ ಅವ್ರನ್ನೇ ಮನ್ಸ್ಕೊಂಡ್ರು ಸರ್. ನನಗೆ ಮಾನಸಿಕವಾಗಿ ಮಕ್ಕಳು ತ್ರಾಸಾಗ್ಯದ ಸರ್. ನನಗೆ ನಾ ಕರೆಕ್ಟಾಗಿ ಸಾಲ ಮಾಡಿಬಿಟ್ಟು ಬಂದ್ರೆ ನಾವು ಬ್ಯಾಂಕಿಗೆ ಏನು ಮಾಡಬಾರ್ದು ಅಂತೇಳಿ ಡೇಟಿನ ಒಳಗಡೆ ಪಾವತಿಸಿದ್ರೆ ನಂಗೆ ಮಕ್ಕಳು ಮನ್ಸಿಗೆ ತ್ರಾಸಾಗಿದೆ ಸರ್. ನನ್ನ ಜೀವಕ್ಕೆ ಏನು ಆಯ್ತಪ್ಪ ಅಂದ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಂತೋಷ್ ಪಾಟೀಲ್, ಈ ಯೂನಿಯನ್ ಬ್ಯಾಂಕ್ ಏನು ಬ್ಯಾಂಕ್ ಶಾಖೆ ಮ್ಯಾನೇಜರೇ ನಾನು ಜೀವ ಹೊಣೆಗಾರ ಸರ್. ನಂಗೆ ಮಕ್ಕಳು ಮಾನಸಿಕ ತ್ರಾಸಾಗ್ಯದ ಸರ್ ಇದರಿಂದ. ಯಾಕಂದ್ರೆ ನಾನು ಸಾಲ ಮಾಡಿ ಬಂಗಾರ ಅಡಿಬಿಟ್ಟು ನಾನು ರೀಲೋನ್ ಮಾಡ್ಕೊಂಡಿದ್ದೀನಿ ಸರ್. ನಂಗೆ ಭಾಳ ತ್ರಾಸಾಗ್ಯದ ಮನ್ಸಿಗೆ ರೀ. ಒಂದು ಇಷ್ಟು ಕರೆಕ್ಟಾಗಿ ಇದು ಮಾಡಿದ್ರು ಭೀ ಒಗಡಂತೆ ಹಲ್ಲೆ ಮಾಡ್ಲಿಕ್ಕೆ ಬರ್ತಾರಂದ್ರೆ ಸರ್, ಇದು ನಂಗೆ ಮನ್ಸಿಗೆ ಭಾಳ ತ್ರಾಸಾಗಿದೆ ಸರ್. ನನ್ನ ಜೀವಕ್ಕೆ ಏನಾದರೂ ಈ ಬ್ಯಾಂಕೇ ಕಾರಣ ಅಂತ ನಾನು ಇದರಲ್ಲಿ ಹೇಳಕ್ಕೆ ಮನವಿ ಮಾಡ್ತೀನಿ ಸರ್.